1990ರಲ್ಲಿ ನಾನು ಸ್ವಂತ ಉದ್ಯೋಗ ಮಾಡಬೇಕು ಅಂತಂದಾಗ ನಾನು ನಕ್ಕಿದ್ದು ಮತ್ತು ಕಾಲೆಳೆದಿದ್ದೇ ಜಾಸ್ತಿ. ಕೋಳಿ ಬ್ರೀಡಿಂಗ್ ಫಾರಮ್ಮು, ಫೀಡಿನಿಟ್ಟು, ಹ್ಯಾಚರಿ ಮತ್ತು ಈ ಕೋರಿ ಮತ್ತು ಮೇಕೆ ಶೆಡ್ಗಳು ಎಲ್ಲ ಸೇರಿ ಸುಮಾರು 90 ಜನ ಯುವಕರಿಗೆ ನಾವು ಈ ಉದ್ಯೋಗ ಕೊಟ್ಟಿದ್ದೀವಿ. ಆರಾಮಾಗಿ ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಿತ್ತು. ಯಾವುದೋ ಹಠದಿಂದ ನಾನು ಸ್ವಂತ ಮಾಡಬೇಕು ಅಂತ ಬಂದೆ. ದೇವರ ದಯದಿಂದ ನಾನು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಾಧಿಸ್ತೆ. ಎಷ್ಟು ಪೊಟೆನ್ಷಿಯಲ್ ಆಗಿದೆ ಅಂತಂತಂದರೆ ಇನ್ನು ಮುಂದಿನ ನಿಮ್ಮ ಭವಿಷ್ಯ ನೀವು ಕಣ್ಕೊಬೇಕು ಅಂದರೆ ಇದರಲ್ಲೇ ನೋಡಿ. ಬ್ಯಾಲೆನ್ಸ್ಡ್ ಫೀಡು ಬಹಳ 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 ಮುಖ್ಯ. ಅದು ಕೋಳಿ ಆಗಲಿ, ಹಸುಗಳಾಗಲಿ, ಅಥವಾ ಕುರಿಗಳಾಗಲಿ, ಅಥವಾ ಮೇಕೆಗಳಾಗಲಿ. ನಮ್ಮ ಮನೆಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನ ಬೆಳ್ಕೊತಾ ಇದ್ದೀವಿ. ಸುಮಾರು 40 ರೀತಿ ಹಣ್ಣಿನ ಗಿಡಗಳನ್ನ ಹಾಕಿದ್ದೀವಿ. ₹1,00,00,000 ಆಗಿದೆ, ಕೋಟಿಗಿಂತಲೂ ಜಾಸ್ತಿ ಆಗಿದೆ. ಇದರಲ್ಲಿ ಹಣ ಉಳಿತದೆ. ನನಗೆ 5 ವರ್ಷದಲ್ಲಿ ನಾನು ಏನು ಕರೆಂಟ್ ಚಾರ್ಜ್ ಕಟ್ತೀನಿ ಅದರಲ್ಲಿ ನಾನು ಕಂತು ಕಟ್ಟಿದ್ರೆ ನನ್ನ ಸಾಲ ಮುಗಿದೋಗ್ತದೆ. ಬೆಳೆಗಳಿಗೆ ಉತ್ಕೃಷ್ಟವಾದ ಗರಿಷ್ಠ ಪ್ರಮಾಣದ ಅಮೈನೋ ಆಮ್ಲ ಇರತಕ್ಕಂಥ ಟಾನಿಕ್ ರೂಪದಲ್ಲಿ ಬಯೋ ಕಾಂಪೋಸ್ಟನ್ನು ಕೊಡ್ತಾ ಇದ್ದೀನಿ. ತುಂಬ ಸಂತೃಪ್ತಿಯಿಂದ ಬದುಕ್ತಾ ಇದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ. 1989ರಲ್ಲಿ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಪಶುವೈದ್ಯ ಪದವಿ ಪಡ್ಕೊಂಡು ಬಂದೆ. ಸರ್, ನಂದು ಇಲ್ಲಿ ಗಂಟಗಾನಹಳ್ಳಿ ಮತ್ತು ನನ್ನ ಪಕ್ಕದ ಹಳ್ಳಿ ಚೋಗಂಡಹಳ್ಳಿ ಎರಡೂ ಕಡೆ ಸೇರಿ ಸುಮಾರು 24 ಎಕರೆ ಜಮೀನಿದೆ. ಈ 24 ಎಕರೆ ಜಮೀನು ಕೂಡ ಅದರಲ್ಲಿ 4 ಎಕರೆ ನಮ್ಮ ತಂದೆದು ಬಿಟ್ಟರೆ ಚೋಗಂಡಹಳ್ಳಿಯಲ್ಲಿ ಇನ್ನೆಲ್ಲ ನನ್ನ ಸ್ವಯಾರ್ಜಿತ. 1990ರಲ್ಲಿ ನಾನು ಸ್ವಂತ ಉದ್ಯೋಗ ಮಾಡಬೇಕು ಅಂತಂದಾಗ ನಾನು ನಕ್ಕಿದ್ದು ಮತ್ತು ಕಾಲೆಳೆದಿದ್ದೇ ಜಾಸ್ತಿ. ಅವತ್ತು ನನಗೆ ಸಹಜವಾಗಿ ಆರಾಮಾಗಿ ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಿತ್ತು. ಯಾವುದೋ ಹಠದಿಂದ ನಾನು ಸ್ವಂತ ಮಾಡಬೇಕು ಅಂತ ಬಂದೆ. ದೇವರ ದಯದಿಂದ ನಾನು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಾಧಿಸ್ದೆ. ಇವತ್ತು 24 ಎಕರೆ ಜಮೀನಿದೆ. ಇದರಲ್ಲಿ ನಾನು 1 ಲಕ್ಷ ಕೋಳಿ ನಾನು ಬ್ರಾಯ್ಲರ್ ಬ್ರೀಡರ್ ವೆಂಕಾ 430Y ಬ್ರೀಡರ್ ತಳಿ ಇದೆ. ಹ್ಯಾಚರಿ ಸ್ವಂತ ಇದೆ. ಆಮೇಲೆ ಹೈಟೆಕ್ ನಮ್ಮದು ಫೀಡಿನಿಟ್ ಇದೆ. 1 ಗಂಟೆಗೆ 10 ಟನ್ ಫೀಡ್ ಮಾಡ್ತಕ್ಕಂಥ ಫೀಡಿನಿಟ್ ಇದೆ. ಮತ್ತು ಇದರಲ್ಲಿ ನಾವು ಒಂದು ತಿಂಗಳಿಗೆ 7 ಲಕ್ಷ ಮರಿಗಳನ್ನ ನಾವು ಉತ್ಪಾದನೆ ಮಾಡಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಇಷ್ಟು ರಾಜ್ಯಗಳಿಗೆ ನಾವು ಮರಿಗಳನ್ನ ಕೊಡ್ತಾಯಿದ್ದೀವಿ. ಇದರ ನಡುವೆ 2020ರಲ್ಲಿ ನನ್ನ ಮಗ ಇದರ ಜೊತೆಗೆ ಕುರಿ ಸಾಕಾಣಿಕೆ ಮಾಡಬೇಕು ಅಂದ್ಬಿಟ್ಟು ಯಾವುದೋ ಒಂದು ಯೂಟ್ಯೂಬ್ನಿಂದ ಪ್ರೇರಣೆ ಪಡೆದು ನಾವು ಹೆಂಗೂ ಲೈಫ್ ಸ್ಟಾಕ್ ಸೆಕ್ಟರ್ನಲ್ಲಿದ್ದೀವಿ ಮಾಡಬೇಕು ಅಂತ ಬಂದಾಗ ಅದನ್ನು ಮಾಡಿದ್ರೂ ಕೂಡ ಅದನ್ನು ವಿಶಿಷ್ಟವಾಗಿ ಮಾಡಬೇಕು. ಮತ್ತು ಅದರಲ್ಲಿರ್ತಕ್ಕಂಥ ಸಾಧ್ಯತೆಗಳು ಮತ್ತು ಸವಾಲುಗಳೇನು ಅಂತ ತಿಳ್ಕೊಂಡಾಗ ನಮಗೆ ದೊಡ್ಡ ಸಾಧ್ಯತೆಗಳು ಕಾಣಿಸಿದ್ದು ಬ್ರೀಡಿಂಗ್ ಪೊಟೆನ್ಷಿಯಾಲಿಟಿ. ನಾನು ನನ್ನ ಮಗನಿಗೆ ಹೇಳಿದೆ, ಅವನು ತುಂಬ ಪ್ಯಾಷನೆಟ್ಟು ಲೈಫ್ ಸ್ಟಾಕ್ ಬಗ್ಗೆ. ಇವತ್ತು ಸುಮಾರು ನಮ್ಮ ಹತ್ರ ಒಂದು 100 ಚಿಲ್ಲರೆ ಎಳಗ ಹೆಣ್ಣು ಕುರಿ ಇದೆ. ನಾವು ಅದಕ್ಕೆ ನಾರಿ ಸುವರ್ಣ ಗಂಡನ್ನ ಅಂದರೆ ಎಳಗಾನಲ್ಲಿ ಒಂದೊಂದೇ ಮರಿ ಹುಡ್ತದೆ. ನಾರಿ ಸುವರ್ಣ ಜಾಸ್ತಿ ಮರಿಗಳು ಕೊಡ್ತಕ್ಕಂಥ ಸಂಕಲನ ಮಾಡ್ತಕ್ಕಂಥದ್ದು. ನಾರಿ ಸುವರ್ಣಗೆ ಮಾಡಿದಾಗ ವಿಪರೀತ ಮರಿಗಳು ಬರ್ತವೆ, ಅಷ್ಟು ಬೆಳವಣಿಗೆ ಕಾಣಿಸೋದಿಲ್ಲ ಅಂತ ನನ್ನ ಮಗ ಈಗ ಎಳಗ ಫೀಮೇಲ್ಸ್ಗೆ ನಾರಿ ಸುವರ್ಣನ ಗಂಡನ್ನ ಕ್ರಾಸ್ ಮಾಡಿ 2 ಮರಿ ಹುಟ್ಟಬೇಕು ಮತ್ತು ಎಳಗ ಗ್ರೋತ್ ಇರಬೇಕು. ಈ ಥರದ್ದನ್ನು ಕಾನ್ಸೆಪ್ಟನ್ನು ತಯಾರು ಮಾಡಿ ಆ ಮರಿಗಳನ್ನು ರೈತರುಗಳಿಗೆ ಕೊಡೋಂಥ ಕಾನ್ಸೆಪ್ಟನ್ನು ತಯಾರು ಮಾಡ್ತಾಯಿದ್ದಾನೆ. ಮತ್ತು ಮೇಕೆಗಳ ವಿಷಯಕ್ಕೆ ಬಂದಾಗ ಬೀಟಲ್ ನಾವು ಅನೇಕ ಶಿರೋಹಿ ಮತ್ತೊಂದು ಬೇರೆ ಅನೇಕ ತಳಿಗಳನ್ನು ಕೂಡ ಅಧ್ಯಯನ ಮಾಡಿದ್ವಿ. ನಮಗನ್ಸಿದ್ದು ಬೀಟಲ್ಲು ತುಂಬ ಪೊಟೆನ್ಷಿಯಲ್ ಇರ್ತಕ್ಕಂಥ ಮೇಕೆ ತಳಿ ಅನಿಸ್ತು. ಬ್ರೀಡಿಂಗ್ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್. ನಾವು ಒಂದು 2 ವಾಕ್ಯದಲ್ಲೋ ಅಥವಾ 2 ಮಾತಿನಲ್ಲೂ ಮುಗಿಸ್ತಕ್ಕಂಥದ್ದಲ್ಲ. ನನ್ನ 34 ವರ್ಷದ ಕೋಳಿ ಬ್ರೀಡಿಂಗ್ ಎಕ್ಸ್ಪೀರಿಯನ್ಸ್ನೆಲ್ಲ ಇಲ್ಲಿ ದಾರೆ ಎರೆದು ಮೇಕೆನೂ ಸಾಕ್ತೀನಿ ಅಂತ ಹೊರಟ ನನಗೆ ಮತ್ತೆ ಮೇಕೆ ಬಗ್ಗೆ ಅಧ್ಯಯನ ಮಾಡಿ ಬೀಟಲ್ ಅತ್ಯುತ್ತಮ ಜಾತಿ ಅಂತ ತೀರ್ಮಾನ ಮಾಡಿ ನಾವು ಇಡೀ ಪಂಜಾಬ್, ನೀವು ನಂಬ್ತಿರೋ ಬಿಡ್ತಿರೋ 40 ದಿನ ನಾವು ಪಂಜಾಬ್ನಲ್ಲೇ ಮನೆ ಮಾಡಿದ್ವಿ. ಬತಿಂದ ಜಿಲ್ಲೆಯಲ್ಲಿ ಒಂದು ತಾಲೂಕಿನ ಒಂದು ಸಣ್ಣ ಗ್ರಾಮದಲ್ಲಿ ಮನೆ ಮಾಡಿ ಇಡೀ ಬತಿಂದ ಜಿಲ್ಲೆಯ ಸುತ್ತಮುತ್ತ ಜಿಲ್ಲೆಗಳ ಎಲ್ಲ ಜಿಲ್ಲೆಗಳ ಸುಮಾರು 110 ಗ್ರಾಮಗಳನ್ನ 40 ದಿನದಲ್ಲಿ ಕವರ್ ಮಾಡಿ ಇಲ್ಲಿ ಕಾಣಿಸ್ತಕ್ಕಂಥ ಈ ಬ್ರೀಡರ್ ತಳಿಗಳು ಇದು ತಂದಿರೋದ್ರಲ್ಲಿ ನನಗೆ ಸಂಪೂರ್ಣ ತೃಪ್ತಿ ಇಲ್ಲ. ಇದೆಲ್ಲ ನಾನು ಏನು ಇದೊಂದು ಜೆನೆಟಿಕಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಈಗ ಕಿವಿ ಉದ್ದ ಇರಬೇಕು, ರೋಮನ್ ನೋಸ್ ಇರಬೇಕು, ಇದರದ್ದು ಈ ಮುಡ್ಡಿ ಒಂದು ಇದೆಲ್ಲ ಶೇಪ್ ಮೇಲೆ ಇರಬೇಕು. ಇದೆಲ್ಲನೂ ಕೂಡ ನಮಗೆ ಅಲ್ಲಿ ಸಿಕ್ಕಿದ್ದು ಕೂಡ 70% ಪ್ಯೂರಿಟಿ ಅಷ್ಟೇ. ನಾವು ಜೆನೆಟಿಕಲ್ ಕ್ಯಾರೆಕ್ಟರ್ಸ್ ತುಂಬ ಶುಭ್ರವಾಗಿರೋದನ್ನ ನಾನು ನನ್ನ ಮಗನು ಪ್ರತಿ ರೈತ ಕುಟುಂಬಗಳಿಗೆ ಹೋಗ್ಬಿಟ್ಟು 1, 2 ಈ ಥರ ಆಯ್ಕೆ ಮಾಡಿ ಸುಮಾರು 120 ಅನಿಮಲ್ಸ್ನ ಅಲ್ಲಿಂದ ತಗೊಂಬಂದ್ವಿ. ಮತ್ತು ಅದಕ್ಕೆ ಮೇಲ್ಸು ಯಾವುದೇ ಕಾರಣಕ್ಕೂ ಕೂಡ ಇನ್ಬ್ರೀಡಿಂಗ್ ಆಗಬಾರ್ದು ಅಂತ ಗುರುದಾಸ್ಪುರ ಏರಿಯಾಗೆ ಹೋದ್ವಿ. ಅಂದರೆ ಅಲ್ಲಿ ಬಟಾಲ ಅಂತ ಒಂದು ಜಿಲ್ಲೆ, ಗುರುದಾಸ್ಪುರ ಹತ್ರ. ಆ ಬಟಾಲ ಮೂಲನೇ ಇದು ಬೀಟಲ್ ತಳಿ. ಅಲ್ಲಿ ನಮಗೆ ಒಂದು ಒಳ್ಳೆ ಹೋತುಗಳು ಸಿಕ್ಕಿದ್ವು. ಇದು ಈಗ ಅದರಲ್ಲಿ ಕ್ರಾಸ್ ಮಾಡಿ ಈಗ ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ತಳಿ ಈಗ 100ಕ್ಕೆ 100 ಜೆನೆಟಿಕಲ್ ಪೊಟೆನ್ಷಿಯಾಲಿಟಿನ ತೋರಿಸ್ತಾ ಇವೆ. ಈಗ ಬರ್ತ್ ವೆಯ್ಟೇ 2 ಟ್ವಿನ್ಸ್ ಹುಟ್ಟಿದಾಗ 4 kg, 200, 4 kg, 300 ಒಂದೊಂದು ಮರಿ ಬರ್ತಾ ಇದೆ. ಮೊನ್ನೆ 3 ಹುಟ್ಟಿದಾಗಲೂ ಕೂಡ ಅತ್ಯಂತ ಅಪರೂಪ ಅನ್ನೋ ಹಾಗೆ
ಒಂದು 4 kg ಬಂದಿದೆ, ಇನ್ನೊಂದು 3 kg, ಇನ್ನೊಂದು 2 kg 800 ಈ ಥರ. ಅಂದರೆ ನಮಗೆ ಆಶ್ಚರ್ಯ ಆಗಷ್ಟು ಜೆನೆಟಿಕಲ್ ಪೊಟೆನ್ಷಿಯಾಲಿಟಿ ಇದೆ. ಇದಕ್ಕೆ ಪೂರಕವಾಗಿ ನಾವು ಬೇಕಾಗಿರ್ತಕ್ಕಂಥದ್ದು ಒಂದು ಅತ್ಯುತ್ತಮ ಆಹಾರ, ಒಂದು ಒಳ್ಳೆ ಫಾಡರು, ಅಂದರೆ ಲೆಗ್ಯುಮಿನಸ್ ಫಾಡರು, ಹೇ, ಸ್ಟ್ರಾ. ಅದಕ್ಕೆ ಬೇಕಾಗಂಥದ್ದು ನಾವು ಸೋಲಾರ್ ಡ್ರೈಯರ್ ಹೌಸ್ನಲ್ಲಿ ನಾವು ಹೇ ಮಾಡಿ ಕೊಡ್ತಕ್ಕಂಥದ್ದು. ಅದ್ರ ಬಗ್ಗೆ ತುಂಬ ಆಸ್ಥೆ ವಹಿಸಿ ಮಾಡ್ತಾಯಿದ್ದಾರೆ ನನ್ನ ಮಗ. ಇದಕ್ಕೆ ಒಂದು ಪ್ರತಿದಿನಕ್ಕೆ ನಾವು ಒಂದು 350 ಗ್ರಾಮು ಗೋಟ್ ಫೀಡು ಮತ್ತು ಶೀಪ್ ಫೀಡು ಅಡಲ್ಟ್ ಅನಿಮಲ್ಗೆ ಕೊಡ್ತಾಯಿದ್ದೀವಿ. ಅದರಲ್ಲಿ ಒಂದು ಅನಿಮಲ್ಸ್ಗೆ ಬೇಕಾದಂಥ ಅಂದರೆ ಕನಿಷ್ಠ 1 kg ಬಾಡಿ ವೆಯ್ಟ್ಗೆ ನಾವು 1.5 ಗ್ರಾಮ್ ಪ್ರೋಟೀನ್ ಬೇಕು. ಇದರ ಇದೇನು ಬಾಡಿ ಮೇಂಟೆನೆನ್ಸು ಮತ್ತು ನೆಕ್ಸ್ಟ್ ಪ್ರೆಗ್ನೆನ್ಸಿ, ಲ್ಯಾಕ್ಟೇಷನ್ನು ಇದೆಲ್ಲದಕ್ಕೂ ಕೂಡ, ಮತ್ತು ಒಂದು ಒಳ್ಳೆ ಎನರ್ಜಿ, ಎನರ್ಜಿಗೂ ಕೂಡ ಅದರ ಪೂರಕವಾಗಿರಬೇಕು. ಅದಕ್ಕೆ ಬೇಕಾದಂಥ ರಂಜಕ, ಕ್ಯಾಲ್ಶಿಯಮ್ಮು, ಜಿಂಕು, ಫಾಸ್ಫರಸ್ಸು, ಮೆಗ್ನೀಷಿಯಮು, ವಿಟಮಿನ್ಸು, ಅಮಿನೋ ಆಸಿಡ್ಸು ಇದೆಲ್ಲನೂ ಸೇರಿ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಫೀಡ್ನ ಒಂದು ಅನಿಮಲ್ಗೆ ನಾವು 350 ಗ್ರಾಮ್ ಕೊಡ್ತಾಯಿದ್ದೀವಿ. ಈ ಥರ ನಾವು ವೈಜ್ಞಾನಿಕವಾಗಿ ಸಾಕ್ತಾಯಿದ್ದೀವಿ. ಮತ್ತು ನಾವು ಇದಕ್ಕೆ ಪ್ರತಿಯೊಂದು ಪೆಡಿಗ್ರಿ ರೆಕಾರ್ಡನ್ನು ನಾವು ಮೇಂಟೈನ್ ಮಾಡಿದ್ದೀವಿ. ಪ್ರತಿ ಅನಿಮಲ್ ಈ ಥರ ಟ್ಯಾಗ್ ನಂಬರ್ ಮಾಡಿ ಈ ಟ್ಯಾಗ್ಗೆ ನಾವು ಇದರ ಈ ಮದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇದು ಯಾವಾಗ ಬಂತು ನಮ್ಮಲ್ಲಿ, ಮತ್ತು ಯಾವಾಗ ಕನ್ಸೀವ್ ಆಯಿತು, ಮತ್ತು ಇದಕ್ಕೆ ಕ್ರಾಸ್ ಮಾಡಿರ್ತಕ್ಕಂಥ ಮೇಲ್ ಯಾವುದು, ನಮ್ಮ ಹತ್ರ ಇರೋ ಪ್ರತಿಯೊಂದು ಮರಿಗಳ ವಿವರ ನಮ್ಮಲ್ಲಿ ದಾಖಲೆಯಲ್ಲಿ ಇಟ್ಟಿರ್ತೀವಿ. ನಾವು ಯಾರಿಗಾದರೂ ನಾವು ರೈತರುಗಳಿಗೆ ನಾವು ಮರಿ ಕೊಡಬೇಕಾದ್ರೆ ಆ ದಾಖಲೆಗಳನ್ನು ಕೊಟ್ಟು ಕಳಿಸ್ತೀವಿ. ಅದರ ಅಪ್ಪ ಯಾರು, ಅದರ ಅಮ್ಮ ಯಾರು, ಅದರ ಅಮ್ಮನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮತ್ತು ಅದರ ತಂದೆ ಯಾರು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮತ್ತು ಹುಟ್ಟಿದಾಗ ಅದರ ಬರ್ತ್ ವೆಯ್ಟ್ ಎಷ್ಟಿತ್ತು, ಮತ್ತು ನಾವು ಅದಕ್ಕೆ ಯಾವಾಗ ಡಿವಾರ್ಮಿಂಗ್ ಮಾಡಿದ್ವಿ, ಯಾವ್ಯಾವ ವ್ಯಾಕ್ಸಿನೇಷನ್ ಆಗಿದೆ, ಯಾವ್ಯಾವಾಗ ಇನ್ಯಾವುದು ವ್ಯಾಕ್ಸಿನೇಷನ್ ಮಾಡಬೇಕು, ನೀವು ಡಿವಾರ್ಮಿಂಗ್ ಯಾವಾಗ ಮಾಡಬೇಕು, ಮತ್ತು ಇದಕ್ಕೆ ಪೂರಕವಾಗಿ ಪೋಷಕಾಂಶಗಳನ್ನ ಏನೇನು ಕೊಡಬೇಕು, ಇದೆಲ್ಲ ಮಾಹಿತಿನ ಕೂಡ ಕೊಡ್ತಾ ಇದ್ದೀವಿ. ಹೀಗಾಗಿ ನಮ್ಮದು ಒಂದು ಅತ್ಯುತ್ತಮ ನಿರ್ವಹಣೆಯ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಶೀಪ್ ಆ್ಯಂಡ್ ಗೋಟ್ ಬ್ರೀಡಿಂಗ್ ಫಾರಮ್, ಪ್ರಗತಿ ಶೀಪ್ ಆ್ಯಂಡ್ ಗೋಟ್ ಬ್ರೀಡಿಂಗ್ ಫಾರಮ್. ಮತ್ತು ನಾವು ತಳಿ ಸಂಕಲನ ಮಾಡೋದರಲ್ಲಿ ಅಂದರೆ ಈ ಮೇಕೆಗೆ ಯಾವ ಗೋಟನ್ನು ಬ್ರೀಡ್ ಮಾಡಿರ್ತೀವಿ, ಮತ್ತು ಅದರ ಮರಿಗೆ ಯಾವುದು ಬರ್ತದೆ, ಮತ್ತು ಅದನ್ನು ಇನ್ಬ್ರೀಡಿಂಗ್ ಆಗದಂಗೆ, ಮತ್ತು ಇನ್ನೊಂದು 2 ಸಾರಿ ಆಗಿದ್ದಾದಮೇಲೆ ಇದಕ್ಕೆ ಬೇರೆ ಮೇಲನ್ನು ಚೇಂಜ್ ಮಾಡೋದು, ಅಥವಾ ನಮ್ಮಲ್ಲೇ ಹುಟ್ಟಿದ ಗಂಡು ಮೇಕೆಗಳನ್ನ ತಳಿಗೆ ಆಯ್ಕೆ ಮಾಡಿದಾಗ ಯಾವ ರೀತಿಯೂ ಕೂಡ ಅದು ಯಾವ ಇನ್ಬ್ರೀಡಿಂಗ್ ಕ್ರಾಸಿಂಗ್ ಆಗದೆ ಇರೋ ಥರ ನಾವು ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡಿ ನಾವು ತಳಿಯ ಗರಿಷ್ಠ ಅದರ ಪೊಟೆನ್ಷಿಯಾಲಿಟಿನ ನಾವು ತೆಗಿಬೇಕು. ನನ್ನ ಮುಖ್ಯ ಧ್ಯೇಯನೇ ಕನಿಷ್ಠ ಒಂದು 5-6 ಜಿಲ್ಲೆಗಳಿಗೆ ಇನ್ನು 2 ವರ್ಷದಲ್ಲಿ ಅತ್ಯುತ್ತಮ ಬೀಟಲ್ ಮತ್ತು ಅತ್ಯುತ್ತಮ ಎಳಗಾನಲ್ಲಿ ನಾರಿ ಸುವರ್ಣ ಕ್ರಾಸ್ ಆಗಿರ್ತಕ್ಕಂಥ ಕುರಿಮರಿಗಳನ್ನ ನನ್ನ ಮಗನ ಮುಖಾಂತರ ಕೊಡ್ತಕ್ಕಂಥದ್ದು ನಮ್ಮ ಧ್ಯೇಯ. ನಮ್ಮಲ್ಲಿ ಕೋಳಿ ಬ್ರೀಡಿಂಗ್ ಫಾರಮ್ಮು, ಫೀಡಿನಿಟ್ಟು, ಹ್ಯಾಚರಿ ಮತ್ತು ಈ ಕುರಿ ಮತ್ತು ಮೇಕೆ ಶೆಡ್ಗಳು ಎಲ್ಲ ಸೇರಿ ಸುಮಾರು 90 ಜನ ಯುವಕರಿಗೆ ನಾವು ಉದ್ಯೋಗ ಕೊಟ್ಟಿದ್ದೀವಿ. ಇವತ್ತು 90 ಕುಟುಂಬ ನಮ್ಮಲ್ಲಿ ನೆಲೆಸಿ ಡೈರೆಕ್ಟ್ ನಾವು ಜಾಬ್ ಕೊಟ್ಟಿರೋದು. ಮತ್ತು ಇನ್ನು ಇಂಡೈರೆಕ್ಟ್ ಜಾಬ್ಸ್ ಅಂದರೆ ನಮ್ಮಿಂದ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸುಮಾರು 15-20 ಕುಟುಂಬಗಳು ಕೂಡ ಇದೆ. ನನಗೆ ಇವತ್ತು 100 ಚಿಲ್ಲರೆ ಜನ ನಾನು ಕೆಲಸ ಕೊಟ್ಟಿದ್ದೀನಿ ಅನ್ನೋ ಒಂದು ಆತ್ಮಸಂತೋಷ ನನಗಿದೆ. ಮತ್ತು ಎರಡನೇದಾಗಿ ಈ ಸುಮಾರು ಜನ ಇವತ್ತು ವೆಟ್ರನರಿ ಓದಿ, ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಓದಿ, BSc ಹಾರ್ಟಿಕಲ್ಚರ್ ಓದಿ ಯಾವುದೋ ಕೆಲಸಕ್ಕೆ ಹೋಗಬೇಕು, ಇಲ್ಲ ಕೆಲಸ ಸಿಗಲಿಲ್ಲ ಅಂದರೆ ಒಂಥರ ನಿರುತ್ಸಾಹವಾಗಿ ನೋಡೋರನ್ನ, ಯುವಕರನ್ನ ಮತ್ತು ಯುವತಿಯರನ್ನ ನೋಡಿದಾಗ ನನಗನ್ಸೋದು, ನೀವು ಓದಿರ್ತಕ್ಕಂಥದ್ದು ಇಟ್ ಇಸ್ ಅ ಗೋಲ್ಡನ್ ಸಬ್ಜೆಕ್ಟ್. ನನಗೆ 35 ವರ್ಷದ ಹಿಂದೆ ಇಂಥದ್ದೊಂದು ಸಾಧ್ಯತೆಗಳೇ ಗೋಚರವಾಗದಾಗ ನಾವು ಮಾಡ್ಕೊಂಡು ಬಂದ್ವಿ. ಇವತ್ತು ನೀವು ಡಿಜಿಟಲ್ ಲೋಕದಲ್ಲಿದ್ದೀರಾ. ಮತ್ತು ದಿಸ್ ಈಸ್ ಅ ಫುಡ್ ಸೆಗ್ಮೆಂಟ್. ನೀವು ಯಾವುದೋ ಕುರಿ ಸಾಕೋದು, ಎಮ್ಮೆ ಸಾಕೋದು ಆ ಥರದ ಆಲೋಚನೆ ಮಾಡಬೇಡಿ. ಇಟ್ ಇಸ್ ಅ ಫುಡ್ ಸೆಗ್ಮೆಂಟ್. ಇಟ್ ಇಸ್ ಅ ರಿಕ್ವೈರ್ಡ್ ಫಾರ್ ಎವ್ರಿ ಡೇ, ಫಾರ್ ಎವ್ರಿ ಪರ್ಸನ್. ಸೊ ಎಷ್ಟು ಪೊಟೆನ್ಷಿಯಲ್ ಆಗಿದೆ ಅಂತಂತಂದರೆ ಇನ್ನು ಮುಂದಿನ ನಿಮ್ಮ ಭವಿಷ್ಯ ನೀವು ಕಣ್ಕೊಬೇಕು ಅಂದರೆ ಇದರಲ್ಲೇ ನೋಡಿ. ಆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಕಾಂಪೌಂಡ್ ಫೀಡ್, ಬ್ಯಾಲೆನ್ಸ್ಡ್ ಫೀಡ್ ಮಹತ್ವ ತುಂಬ ಹೆಚ್ಚಿಗೆ ಇದೆ. ಈಗ ನಾವು ಸಹಜವಾಗಿ ನಾವು ಅದಕ್ಕೆ ಏನು ಒಂದಷ್ಟು ಒಣಮೇವು, ಒಂದಷ್ಟು ಹಸಿರು ಮೇವು ಕೊಟ್ಟಿದ್ದಾದಮೇಲೆ ಪ್ರೋಟೀನ್ಗೆ ಬೇಕಾದಂಥ ಆ ಬಿಳಿ ಇದು ಏನು ಬೇಲಿ ಮೆಂತ್ಯೆ ಅಥವಾ ಲೂಸರ್ನು ಇದೆಲ್ಲ ಕೊಟ್ಟಿದ್ದೀವಿ ಅಂತಂದ್ರೂ ಕೂಡ ನಮ್ಮ ಅತ್ಯುತ್ತಮವಾದ ಉತ್ಕೃಷ್ಟವಾದ ತಳಿ ಗುಣಗಳನ್ನ ನಾವು ಪಡಿಬೇಕು ಅಂತಂದರೆ, ಹೆಚ್ಚಿನ ಬೆಳವಣಿಗೆ ಕಾಡಬೇಕು ಅಂದರೆ, ಮತ್ತು ಅದರ ಗರ್ಭಾವಧಿ ಸಮಯದಲ್ಲಿ ಅದು ಚೆನ್ನಾಗಿ ಮರಿ ಸಾಕಬೇಕು ಅಂತಂತಂದರೆ, ಮತ್ತು ಗಂಡು ತನ್ನ ಸಂತಾನ ಶಕ್ತಿಯನ್ನು ಕಾಪಾಡ್ಕೋಬೇಕು ಅಂತಂತಂದರೆ ಅದಕ್ಕೆ ಅಗತ್ಯವಾಗಿ ಪ್ರತಿದಿನ ಬೇಕಾದ 1 kgಗೆ 1-1.5 ಗ್ರಾಮ್ ಪ್ರೋಟೀನ್ ಅಂತ ಹೇಳ್ತೀವಿ, ಮತ್ತು ಅಷ್ಟಿಗೆ ಎನರ್ಜಿ ಅಂತ ಹೇಳ್ತೀವಿ, ಮತ್ತು ಮಿನರಲ್ಸ್. ಇವತ್ತು ಇಡೀ ಜಗತ್ತು ಮಿನರಲ್ ಥೆರಪಿ ಬಗ್ಗೆ ಮಾತಾಡ್ತಾ ಇದೆ. ಮೋಸ್ಟ್ ಆಫ್ ದ ಅನಿಮಲ್ಸ್ ಈ ಮಿನರಲ್ ಇಂಬ್ಯಾಲೆನ್ಸ್ನಲ್ಲೇ ಅಸಂತುಲಿತವಾಗಿವೆ.
ಅದಕ್ಕಾಗಿ ಈ ಬ್ಯಾಲೆನ್ಸ್ಡ್ ಫೀಡ್ ಬಹಳ ಮುಖ್ಯವಾಗಿ ಪಾತ್ರ ವಹಿಸ್ತದೆ. ನಮ್ಮ ಕುರಿಗಳಲ್ಲಿ ನಾವು ಮೊದಲು ನನ್ನ ಮಗ ಸಹಜವಾಗಿ ನೆಗ್ಲೆಕ್ಟ್ ಮಾಡ್ತಿದ್ದ. ನಾನು ಬೇಲಿ ಮೆಂತ್ಯ ಕೊಡ್ತೀನಿ, ಅಜೋಲಾ ಕೊಡ್ತಾ ಇದ್ದೀನಿ, ಹಂಗಾಗಿ ಬ್ಯಾಲೆನ್ಸ್ಡ್ ಫೀಡ್ ಆದಮೇಲೆ. ಬಟ್ ಬ್ಯಾಲೆನ್ಸ್ಡ್ ಫೀಡ್ ಕೊಟ್ಟಿದ್ದಾದಮೇಲೆ ಅದರ ರೀತಿ ರಿವಾಜುಗಳೇ ಬದಲಾಗೋದು. ಅಂದರೆ ಈಸ್ಟರ್ಸ್ ಬರೋದಾಗಲಿ ಅಥವಾ ಕನ್ಸೀವ್ ಆಗೋದಾಗಲಿ ಅಥವಾ ಮರಿ ಬಂದಾಗ ಅದರ ತೂಕ ಮೊದಲೆಲ್ಲನೂ ಒಂದು 3 kg 3 kg 200 ಗ್ರಾಮ್ ಇದ್ದಿದ್ದು 4 kg 350 ಗ್ರಾಮು ಒಂದೊಂದು ಮರಿ. ಟ್ವಿನ್ಸ್ ಬಂದಾಗಲೂ ಕೂಡ ಒಂದು ಮರಿ 4 kg 200 ಗ್ರಾಮು, ಇನ್ನೊಂದು ಮರಿ 4 kg 350 ಗ್ರಾಮು ಈ ಥರ ಬರ್ತಾಯಿದೆ. ಅಂದರೆ ಇದು ಏನು ಹೇಳ್ತದೆ ಅಂತಂತಂದರೆ ಪೌಷ್ಟಿಕ ಆಹಾರದ ಮಹತ್ವನ ಇದು ಸಾರಿ ಹೇಳ್ತದೆ. ಹಾಗಾಗಿ ನಾವು ಕುರಿ ಆಗಲಿ, ಮೇಕೆ ಆಗಲಿ, ಹಸು ಆಗಲಿ, ನಾವು ಪೆಲ್ಲೆಟ್ ಫೀಡ್ ಕೊಡ್ತೀವ ಅಥವಾ ಮ್ಯಾಶ್ ಕೊಡ್ತೀವ ಅನ್ನೋದು ಮುಖ್ಯ ಅಲ್ಲ. ಅದರಲ್ಲಿ ಅತ್ಯುತ್ತಮವಾದ ಬ್ಯಾಲೆನ್ಸ್ಡ್ ಕಾಂಪೋನೆಂಟ್ಸ್ ಇದೆಯಾ ಅನ್ನೋದನ್ನು ತುಂಬ ಗಮನ ಕೊಡಬೇಕು. ಬ್ಯಾಲೆನ್ಸ್ಡ್ ಫೀಡು ಬಹಳ 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 ಮುಖ್ಯ. ಅದು ಕೋಳಿ ಆಗಲಿ, ಹಸುಗಳಾಗಲಿ, ಅಥವಾ ಕುರಿಗಳಾಗಲಿ, ಅಥವಾ ಮೇಕೆಗಳಾಗಲಿ. ನನಗೆ ಈ ಸಸ್ಟೈನಬಲ್ ಫಾರ್ಮಿಂಗ್ ಕಡೆ ಭಾಳ ಒತ್ತು ಕೊಡಬೇಕು. ನಾವು ನಿಸರ್ಗದ ಕಡೆಯಿಂದ ಪಡೆದಿದ್ದು ಭಾಳ ಆಯಿತು. ಪವರ್ ಕನ್ಸಂಪ್ಷನ್ನು ಪ್ರತಿ ತಿಂಗಳು 250 HP ಇದೆ. 250 HP ಕೂಡ ಸಂಪೂರ್ಣವಾಗಿ ಬೆಸ್ಕಾಮ್ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಮತ್ತು ಕರೆಂಟ್ ಹೋದಾಗ ನಿರಂತರವಾಗಿ ನಮಗೆ ಜನ್ರೇಟ್ರು ಉರಿತಾ ಇರಬೇಕು. ಒಂದು ನಮಗೆ ಕರೆಂಟ್ ಚಾರ್ಜು ಜಾಸ್ತಿ ಬರ್ತಕ್ಕಂಥದ್ದು, ಮತ್ತು ನಾವು ಪ್ರಕೃತಿಯಿಂದ ಪಡೆಯೋದೇ ಆಯಿತು, ಮತ್ತು ನಾವು ಕೊಡೋದು ಯಾವಾಗ? ಈಗ ಈ ಥರದ ಸಸ್ಟೈನಬಲ್ ಸೋಲಾರ್ ಸಿಸ್ಟಮ್ ಬಂದಿರೋದ್ರಿಂದ ನಮಗೆ ಬಂಡವಾಳ ಹಾಕೋ ಶಕ್ತಿನೂ ಕೂಡ ಈಗ ಬಂದಿರೋದ್ರಿಂದ ನನ್ನ ಮಗನ ಹತ್ರ ಡಿಸ್ಕಷನ್ ಮಾಡಿ ಇದಕ್ಕೆ ಸುಮಾರು ಹತ್ತತ್ರ ₹1 ಕೋಟಿ ಆಗಿದೆ. 1 ಕೋಟಿಗಿಂತಲೂ ಜಾಸ್ತಿ ಆಗಿದೆ. ಅದು ಒಳ್ಳೆಯದು ಕೂಡ. ಇದರಲ್ಲಿ ಹಣ ಉಳಿತದೆ. ನನಗೆ 5 ವರ್ಷದಲ್ಲಿ ನಾನು ಏನು ಕರೆಂಟ್ ಚಾರ್ಜ್ ಕಟ್ತೀನಿ ಅದರಲ್ಲಿ ನಾನು ಕಂತು ಕಟ್ಟಿದ್ರೆ ನನ್ನ ಸಾಲ ಮುಗಿದೋಗ್ತದೆ. ಇನ್ನು 15 ವರ್ಷ ಅದು ದುಡ್ದು ಕೊಡ್ತದೆ. ಒಂದು. ಎರಡನೇದಾಗಿ ಇಷ್ಟೇ ಪ್ರಮಾಣದ ವಿದ್ಯುತ್ತನ್ನು ನಾವು ಥರ್ಮಲ್ಲು ಅಥವಾ ಈ ವಾಟರ್ ಸೋರ್ಸ್ನಿಂದ ನಾವು ತಂದರೆ ಅಲ್ಲಿ ಉತ್ಪಾದನೆ ಮಾಡಿ ಅಲ್ಲಿಂದ ಸಾಕಾಣಿಕೆ ಮಾಡಿ ಮತ್ತು ಇಲ್ಲಿ ಬಂದು ನಾವು ಬಳಸೋದ್ರೊಳಗಡೆ ಸಾಗಾಣಿಕೆ ಮತ್ತು ಇದೆಲ್ಲವೂ ಕೂಡ ನಾವು ಅದನ್ನು ಉಳಿಸ್ಕೊಬೋದು. ಇಲ್ಲಿ ನಾವು ಅಗತ್ಯವಾಗಿ ನಮ್ಮಿಂದ ಕೈಲಾಗಂಥದ್ದನ್ನು ಹಾಗೇನೂ ಕೂಡ ಇಲ್ಲಿ ನೋಡಿ ಸರ್, ಮೇಲೆ ನಾವು ರೈನ್ ವಾಟರ್ ಹಾರ್ವೆಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈ ಮಳೆಗಾಲಕ್ಕೆ ನಾವು ಇದನ್ನು ಮುಗಿಸ್ತೀವಿ. ಯಾಕಂದರೆ ಒಂದು ನಮಗೆ ಗೊತ್ತಿರತಕ್ಕಂಥದ್ದು, ಒಂದು ವರ್ಷಕ್ಕೆ 600 ಮಿಲಿಮೀಟರ್ ಮಳೆ ಬಿದ್ದರೆ ಒಂದು ಚದರಡಿನಲ್ಲಿ 100 ಲೀಟ್ರು ನೀರು ಸಂಗ್ರಹ ಆಗ್ತದೆ ಅನ್ನೋದೊಂದು ಪ್ರತೀತಿ. ನಮ್ಮ ಹತ್ರ ಇರೋ ಈ ಶೆಡ್ಗಳು ನಮ್ಮ ಹತ್ತತ್ರ 2.5 ಲಕ್ಷ ಅಂದರೆ 2,35,000 ಚದರಡಿ ಇದೆ. 2,35,000 ಇಂಟು 100 ಲೀಟ್ರು ಅಂತಂತಂದರೆ ಅಂದಾಜು ಮಾಡಿ ನಮಗೆ ಹತ್ತತ್ರ ಒಂದು 10 ತಿಂಗಳು ನಾವು ಈ ಮಳೆ ನೀರನ್ನೇ ನಾವು ಕೋಳಿಗಳಿಗೆ ಕುಡಿಸ್ಬೋದು. ಹೀಗೆ ನಾವು ಸೋಲಾರು ನಿರಂತರವಾಗಿ ನಾವು ಸೋಲಾರ್ ಎನರ್ಜಿ ಮತ್ತು ಮಳೆ ನೀರನ್ನು ಬಳಸ್ಕೊಂಡು ನಮ್ಮ ಪ್ರಕೃತಿಯಿಂದ ಪಡೆದಿರ್ತಕ್ಕಂಥ ಕಾಣಿಕೆಯಲ್ಲಿ 1% ಆದರೂ ನಾವು ವಾಪಸ್ ಕೊಡಬೇಕು ಅನ್ನೋದನ್ನು ನಾವು ಗುರಿ ಇಟ್ಕೊಂಡು ಈಗ ಸೋಲಾರು ಮತ್ತು ವಾಟರ್ ಹಾರ್ವೆಸ್ಟಿಂಗ್ ಪ್ರಾಜೆಕ್ಟಿಗೆ ನಾವು ಈ ಸಾರಿ ಕೈ ಹಾಕಿದ್ದೀವಿ. ಮತ್ತು ಈ ಥರದ ಕಾನ್ಸೆಪ್ಟಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ಒಂದು ಅರ್ಧ ಎಕರೆನಲ್ಲಿ ನಾನು ತರಕಾರಿ ಬೆಳ್ಕೊತಾ ಇದ್ದೀನಿ. ಅದರಲ್ಲಿ ಸಹಜ ಸಾವಯವ ರೀತಿಯಲ್ಲಿ ನಾವು ತರಕಾರಿ ಬೆಳ್ಕೊತಾ ಇದ್ದೀವಿ. ನಾವು ಭೂಮಿಗೆ ಹಾಕ್ತೀವಿ. ನಾವು ಭೂಮಿಗೆ ನಾವು ರಸಗೊಬ್ಬರ ಬಿಟ್ಬಿಟ್ಟು ನಾವು ಈವನ್ ದನದ ಗೊಬ್ಬರ ಕೂಡ ಹಾಕೋದನ್ನು ಬಿಟ್ಟು ಸುಮಾರು 10 ವರ್ಷ ಅಂದರೆ ಆ ಭೂಮಿನ ತನ್ನ ಪಾಡಿಗೆ ನಾನು ಬಿಟ್ಬಿಟ್ಟಿದ್ದೀವಿ. ನಾವು ಡಿಸ್ಟರ್ಬ್ ಮಾಡದೆ ಬಿದ್ದಾಗ ತುಂಬ ಒಂದು ಒಳ್ಳೆಯ ಪೋಷಕಾಂಶ ಸಂಪದ್ಭರಿತ ಮಣ್ಣಾಗಿದೆ. ನಾವು ಅದಕ್ಕೆ ನಮ್ಮ ಮನೆಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನ ಬೆಳ್ಕೊತಾ ಇದ್ದೀವಿ. ಸುಮಾರು 40 ರೀತಿ ಹಣ್ಣಿನ ಗಿಡಗಳನ್ನ ಹಾಕಿದ್ದೀವಿ. ಪ್ರತಿ ಸೀಸನ್ನಲ್ಲೂ, ಪ್ರತಿ ತಿಂಗಳಲ್ಲೂ, ಪ್ರತಿ ದಿನದಲ್ಲೂ ಯಾವುದೋ ಒಂದು ಹಣ್ಣು ನಾವು ಒಳಗಡೆ ಹೋದಾಗ ಹಣ್ಣು ಸಿಗ್ತದೆ. ಈ ರೀತಿ ನಾವು ನಿಸರ್ಗಕ್ಕೆ ಭಾಳ ಹತ್ತಿರವಾಗಿ ತುಂಬ ಸಂತೃಪ್ತಿಯಿಂದ ಬದುಕ್ತಾ ಇದ್ದೀವಿ. ಸರ್, ಇದು ಬಯೋಕಾಂಪೋಸ್ಟ್ ಯೂನಿಟ್ಟು ಈಗ ಪ್ರಾರಂಭ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಸುಮಾರು 1 ಲಕ್ಷ ಚಿಲ್ಲರೆ ತಳಿ ಕೋಳಿಗಳಿರೋದ್ರಿಂದ ಪ್ರತಿದಿನ ಸಹಜವಾಗಿ ನಮ್ಮ ಹತ್ರ ಒಂದು 15-20 ಕೋಳಿಗಳು ಸಹಜವಾಗಿ ಮರಣ ಹೊಂದುತ್ತವೆ. ಒಂದು ಕೋಳಿ 4ರಿಂದ 5 kg 5-5.5 kg ಬರ್ತವೆ. ಹಾಗೆ ಒಂದು ದಿನ ಅದೊಂದು 100 kg ಬರ್ತದೆ. ಈಗ ಹ್ಯಾಚರಿನಲ್ಲಿ ಒಂದು ಹ್ಯಾಚ್ನಲ್ಲಿ ನಾವು 90,000 ಮೊಟ್ಟೆ ಇಟ್ಟಾಗ ಒಂದು 90% ಹ್ಯಾಚ್ ಬಂದು 10% ಅಂದರೂ ಕೂಡ ಒಂದು 60 ಗ್ರಾಮ್ ಒಂದು ಮೊಟ್ಟೆ ಅಂದರೆ ಅದೊಂದು 540 ಗ್ರಾಮು. ಇದನ್ನು ನಾವು ಒಂದು ಬೆಂಕಿನಲ್ಲಿ ಸುಡೋದು ಅಥವಾ ಎಲ್ಲೋ ಗುಂಡಿ ತೋಡಿ ಇದನ್ನು ಬಿಸಾಡಿಬಿಡ್ತಿದ್ವಿ. ಆದರೆ ಅದನ್ನು ಆಲೋಚನೆ ಮಾಡಿದಾಗ ಇದು ಅತ್ಯಂತ ಬಹಳ ಗರಿಷ್ಠ ಮಟ್ಟದ ಉತ್ಕೃಷ್ಟ ಮಟ್ಟದ ಇದು ಗಿಡಗಳಿಗೆ ಪೋಷಕಾಂಶಗಳಾಗ್ತವೆ. ಯಾಕಂದರೆ ಇದರಲ್ಲಿ ಕೋಳಿ ಮಾಂಸದಲ್ಲಿ ಪ್ರೋಟೀನ್ ಇರ್ತದೆ, ಫಾಸ್ಫರಸ್ ಇರ್ತದೆ, ಮತ್ತು ಎಲ್ಲನೂ ಕೂಡ ಮಿನರಲ್ಸ್ ಇರ್ತದೆ, ಮತ್ತು ಎಲ್ಲ ಪೋಷಕಾಂಶಗಳ ಅಗರ, ಹಾಗೇನು ಮೊಟ್ಟೆನೂ ಕೂಡ. ಅದರಿಂದ ಇದನ್ನು ಬಯೋಕಾಂಪೋಸ್ಟ್ ಅಂತ ಅಂದರೆ ಈ ಡ್ರಮ್ಗಳಲ್ಲಿ ಒಂದು ಡ್ರಮ್ನಲ್ಲಿ ನಾನು ಸುಮಾರು 200 kg ಕೋಳಿನ ಹಾಕಿದ್ದೀನಿ.
ಅದರಲ್ಲಿ ಹಂತ ಹಂತವಾಗಿ ಹಾಕಿ ಅದರಲ್ಲಿ ಸಗಣಿ ಮತ್ತು ಈ ಕಡಲೆ ಹಿಟ್ಟು ಜೇನಿ ಬೆಲ್ಲ ಇದನ್ನು 3 ಬೆರೆಸಿ ನಾನು ಏರ್ ಟೈಟ್ ಮಾಡಿದ್ದೀನಿ. ಕಂಪ್ಲೀಟ್ ಏರ್ ಟೈಟ್ ಕಾಂಪೋಸ್ಟ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ 14ನೇ ದಿನ ಆಗಿದೆ. 45ನೇ ದಿನದಲ್ಲಿ ಇದು ಸಂಪೂರ್ಣವಾಗಿ ಕರಗಿ ಇವನ್ ಬೋನ್ಗಳು ಕೂಡ ಕರಗಿ ನೀರು ಬರ್ತದೆ. ಆ ನೀರನ್ನು ನಾವು ಈಗ ನನ್ನ ಸುತ್ತಮುತ್ತಲಿನ ರೈತರಿಗೆ ನಾನು ಚಿಕ್ ಟಾನಿಕ್ ಆಗಿ ಅಂದರೆ ಬೆಳೆಗಳಿಗೆ ಉತ್ಕೃಷ್ಟವಾದ ಗರಿಷ್ಠ ಪ್ರಮಾಣದ ಅಮೈನೋ ಆಮ್ಲ ಇರತಕ್ಕಂಥ ಟಾನಿಕ್ನ ರೂಪದಲ್ಲಿ ಬಯೋ ಕಾಂಪೋಸ್ಟನ್ನು ಕೊಡ್ತಾಯಿದ್ದೀನಿ. ಹಾಗೇನು ಮೊಟ್ಟೆನೂ ಕೂಡ ಮಾಡ್ತಾಯಿದ್ದೀವಿ. ಇದು ಹೊಸ ಪ್ರಯೋಗ. ಆದರೆ ನನಗೊಂದು ನೆಮ್ಮದಿ ಅಂತಂತಂದರೆ ನನಗೆ ವೇಸ್ಟ್ ಡಿಸ್ಪೋಸಲ್ ಇಶ್ಯೂ ಮುಗೀತು. ಮತ್ತು ನಾವು ಏನು ವೇಸ್ಟು ಅಂತ ತಗೊಂಡಾಗ ಭೂಮಿಗೆ ಹಾಕ್ತಿದ್ವಿ ಅದನ್ನು ಅತ್ಯಂತ ಉಪಯುಕ್ತ ರೀತಿಯಲ್ಲಿ ನಾವು ಸದ್ಬಳಕೆ ಮಾಡ್ಕೊಂಡಾಗಲೂ ಕೂಡ ಆಯಿತು. ಮತ್ತು ಅದರಿಂದ ಒಂದು ಸಣ್ಣ ಸಂಪಾದನೆ ಕೂಡ ನಾವು ಮಾಡ್ದಂಗೆ ಆಗ್ತದೆ.